ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಡೋಸ್ ಬೀನ್ ಪಾಪ್ಯುಲರ್ನ ಆವೃತ್ತಿ 2 ಮೂಲದಲ್ಲೇ. ಗೊಬ್ಬರ ತಯಾರಿಸಲು ಕೈಯಿಂದ ನಿರ್ವಹಿಸುವ ಯಂತ್ರ ಇದು. 2 ಹಂತಗಳನ್ನು ಹೊಂದಿದೆ. ಹಂತ 1, ಹಂತ 2. ಹಂತ 1 ಕತ್ತರಿಸುವ ಯಂತ್ರವನ್ನು ನಿಯಂತ್ರಿಸುವ ಹ್ಯಾಂಡಲ್ನೊಂದಿಗೆ ಬರುತ್ತದೆ. ಇಲ್ಲಿ ಯಂತ್ರವನ್ನು ನಿಮಗೆ ತಲುಪಿಸಿದಾಗ ನಿಮಗೆ ಇದ್ದಿಲು, ಕೋಕೋಪೀಟ್ ಇಟ್ಟಿಗೆ ಮತ್ತು ರಿಮಿಕ್ಸ್ ಪುಡಿ ಇದ್ದಿಲನ್ನು ಈ ವಿಭಾಗದಲ್ಲಿ ಇಡಲಾಗುತ್ತದೆ. ಕೋಕೋಪೀಟ್ ಇಟ್ಟಿಗೆಯನ್ನು ಈ ವಿಭಾಗದಲ್ಲಿ ಇಡಲಾಗುತ್ತದೆ. ಈ ಕೋಕೋಪೀಟ್ ಇಟ್ಟಿಗೆಗೆ ನೀರನ್ನು ಸೇರಿಸಲಾಗುತ್ತದೆ. ವಿಭಾಗದ ಅರ್ಧದಷ್ಟು ಮತ್ತು ನಂತರ ಅದು ಕೋಕೋಪೀಟ್ ಪುಡಿಯಾಗಿ ವಿಸ್ತರಿಸುತ್ತದೆ. ಅರ್ಧ ಗಂಟೆಯ ಅವಧಿಯಲ್ಲಿ ಅದು ವಿಸ್ತರಿಸಿದ ನಂತರ ನೀವು ಅದನ್ನು ಕೋಕೋಪೀಟ್ ಪುಡಿಯಾಗಿ ಬಳಸಲು ಪ್ರಾರಂಭಿಸಬಹುದು. ನಿಮಗೆ ನೀಡಲಾದ ರಿಮಿಕ್ಸ್ ಪುಡಿಯ ಅರ್ಧದಷ್ಟು ಖಾಲಿ ಮಾಡಬೇಕಾಗುತ್ತದೆ. ಗೊಬ್ಬರ ತಯಾರಿಕೆಯ ಚಕ್ರವನ್ನು ಪ್ರಾರಂಭಿಸಲು ಈ ಹಾಪರ್ನಲ್ಲಿ ನೀವು ತ್ಯಾಜ್ಯವನ್ನು ಉತ್ಪಾದಿಸಿದಾಗಲೆಲ್ಲ ತ್ಯಾಜ್ಯವನ್ನು ಕೋಕೋಪೀಟ್ ಪುಡಿಯೊಂದಿಗೆ ಹಾಪರ್ಗೆ ಸೇರಿಸಬಹುದು. ಮತ್ತು ಒಮ್ಮೆ ತ್ಯಾಜ್ಯ ಮತ್ತು ಕೋಕೋಪೀಟ್ ಪುಡಿಯನ್ನು ಸೇರಿಸಿದ ನಂತರ ನೀವು ಈ ಹ್ಯಾಂಡಲ್ ಅನ್ನು ಮುಂದೆ ಮತ್ತು ಹಿಂದೆ ತಿರುಗಿಸಬೇಕು ಮತ್ತು ತ್ಯಾಜ್ಯವು ಕತ್ತರಿಸಲ್ಪಡುತ್ತದೆ. ನುಣ್ಣಗೆ ಕತ್ತರಿಸಲ್ಪಟ್ಟು ಮೊದಲ ವಿಭಾಗಕ್ಕೆ ಹೋಗುತ್ತದೆ. ಈ ಮೊದಲ ವಿಭಾಗವು 1 ವಾರ ಅಥವಾ 10 ದಿನಗಳಲ್ಲಿ ತುಂಬಬಹುದು. ಇದನ್ನು ನೀವು ವೀಕ್ಷಣಾ ವಿಂಡೋದಿಂದಲೂ ನೋಡಬಹುದು. ಇಲ್ಲಿ ಗೊಬ್ಬರದ ರಾಶಿ ತುಂಬಿದ ನಂತರ ನೀವು ಇದನ್ನು ಎಳೆಯಬಹುದು ಮತ್ತು ತಳ್ಳಬಹುದು. ಎಲ್ಲಾ ತ್ಯಾಜ್ಯವು 2ನೇ ವಿಭಾಗಕ್ಕೆ ಕೆಳಗೆ ಹೋಗುತ್ತದೆ. ಸರಿಯಾದ ಗಾಳಿ ಸಂಚಾರಕ್ಕಾಗಿ ನಾವು ಇಲ್ಲಿ ರಂಧ್ರಗಳನ್ನು ಹೊಂದಿರುವುದನ್ನು ಸಹ ನೀವು ನೋಡಬಹುದು. ತ್ಯಾಜ್ಯವು 2ನೇ ಹಂತಕ್ಕೆ ಹೋದಾಗ ನಿಮ್ಮ ಮೊದಲ ಹಂತವು ತಾಜಾ ತ್ಯಾಜ್ಯಕ್ಕಾಗಿ ಲಭ್ಯವಿರುತ್ತದೆ. ಇದು ತಾಜಾ ತ್ಯಾಜ್ಯಕ್ಕಾಗಿ ಲಭ್ಯವಿದ್ದಾಗ ನಿಮ್ಮ ಮುಂದಿನ ಚಕ್ರಕ್ಕೆ ನೀವು ತ್ಯಾಜ್ಯವನ್ನು ಸೇರಿಸಲು ಪ್ರಾರಂಭಿಸಬಹುದು. ನಿಮ್ಮ ಹಿಂದಿನ ಚಕ್ರದ ತ್ಯಾಜ್ಯವು ಇಲ್ಲಿಗೆ ಬಂದಿರುತ್ತದೆ ಮತ್ತು ಅದನ್ನು ಇಲ್ಲಿರುವ ಈ ತಿರುಗುವ ಹ್ಯಾಂಡಲ್ನೊಂದಿಗೆ ಗಾಳಿಯಾಡುವಂತೆ ಮಾಡಬೇಕು. ಇದರೊಂದಿಗೆ ತ್ಯಾಜ್ಯವು ಒಳಗೆ ಮಿಶ್ರಣಗೊಳ್ಳುತ್ತದೆ ಮತ್ತು ಉತ್ತಮ ಪ್ರಮಾಣದ ಗಾಳಿ ಸಂಚಾರವು ಸಹಾಯ ಮಾಡುತ್ತದೆ. ಗೊಬ್ಬರವು ವೇಗವಾಗಿ ಕೊಳೆಯಲು ಒಮ್ಮೆ ನೀವು ಮುಂದಿನ ಹಂತದ ಗೊಬ್ಬರ ತಯಾರಿಕೆ ನಡೆಯಲು ಮತ್ತು ಇದನ್ನು ಖಾಲಿ ಮಾಡಲು ಬಯಸಿದರೆ ನಿಮ್ಮ ಗೊಬ್ಬರವನ್ನು ನೀವು ಕೊಯ್ಲು ಮಾಡಬೇಕು. ಹೇಗೆ ಕೊಯ್ಲು ಮಾಡುವುದು? ನೀವು ಇದನ್ನು ಎಳೆಯಬೇಕು ಮತ್ತು ತಳ್ಳಬೇಕು ಮತ್ತು ನಿಮ್ಮ ಗೊಬ್ಬರವು ಈ ಡ್ರಾಯರ್ನಲ್ಲಿ ಸಂಗ್ರಹವಾಗುತ್ತದೆ. ಇದನ್ನು ನೀವು ಸಂಗ್ರಹಿಸಬಹುದು. ಈ ಡ್ರಾಯರ್ ಸಂಪೂರ್ಣವಾಗಿ ಹೊರಬರಬಹುದು ಮತ್ತು ಇದೂ ಕೂಡ ಸಂಪೂರ್ಣವಾಗಿ ಹೊರಬರಬಹುದು. ಮತ್ತು ನೀವು ಯಾವಾಗ ಕೊಯ್ಲು ಮಾಡುತ್ತೀರೋ ಸಂಪೂರ್ಣ ಗೊಬ್ಬರವನ್ನು ಇಲ್ಲಿಂದ ಹೊರತೆಗೆಯಬಹುದು. ಈಗ ಈ ಗೊಬ್ಬರದ ಜೊತೆಗೆ ನೀವು ನಿಮ್ಮ ಲೀಚೇಟ್ ಅನ್ನು ಸಹ ಸಂಗ್ರಹಿಸಬಹುದು. ಅಡುಗೆ ತ್ಯಾಜ್ಯವು 70% ನೀರು ಆದ್ದರಿಂದ ಈ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ನಿಮಗೆ ಉತ್ತಮ ಪ್ರಮಾಣದ ಲೀಚೇಟ್ ಸಿಗುತ್ತದೆ. ಇದು ಹಿಂಭಾಗದ ಲೀಚೇಟ್ ವಿಭಾಗದಲ್ಲಿ ಬರುತ್ತದೆ. ಇಲ್ಲಿ ಈ 2 ಚಾನಲ್ಗಳಲ್ಲಿ 2 ಹಂತಗಳಿಂದ ಲೀಚೇಟ್ ಹೊರಬರುತ್ತದೆ ಮತ್ತು ನೀವು ಕೆಳಗೆ ಬಿಸಾಡಬಹುದಾದ ಪಾತ್ರೆಯನ್ನು ಇಡಬಹುದು. ಆ ಲೀಚೇಟ್ ಅನ್ನು ಸಂಗ್ರಹಿಸಿ ಅದು ದ್ರವ ಗೊಬ್ಬರ. ಅದನ್ನು 1:15 ರೊಂದಿಗೆ ಮಿಶ್ರಣ ಮಾಡಿ ಅನುಪಾತದ ನೀರು ಮತ್ತು ಅದನ್ನು ನಿಮ್ಮ ಗಿಡಗಳಿಗೆ ಬಳಸಿ ಈ ರೀತಿಯಾಗಿ ನಿಮ್ಮ ಯಾವುದೇ ಹಸಿ ಕಸವನ್ನು ಮೂಲದಲ್ಲಿಯೇ ನಿರ್ವಹಿಸಬಹುದು. ಧನ್ಯವಾದಗಳು.